ಹೇಳಿ ಯಾವ ಪಾಯಿಂಟ್ ಏನು ಅಂತ. ಹಿಂದೆ ಹೋಗ್ಬೇಡ, ಇಲ್ಲ ನಿಂತ್ಕೊಳ್ರಪ್ಪ. ಅದು ಅವ್ರ ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಹ್ಯಾಂಡ್ ಆಕ್ಷೇಪಣೆ ಇದೆ ಅಂತ ನಾನು ಹೇಳಿದೆ. That's what. 100% ಸರ್ಕಾರದ ಭೂಮಿಯನ್ನ ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲ ಅವತ್ತಿನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು, ಗಂಟರ್ ಯಾವಾಗ ಬಂದ, ಗಂಟರ್ಸ್ ಚೇಂಜ್ ಏನು ಅಂತ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿದ್ದೀವಿ. ಅದರಿಂದ ದೇ ಆರ್ ಆಲ್ ಫ್ರಿವಲಸ್. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಆನ್ಸರ್ಡ್ in 2013 and 14. There is nothing left. There is nothing left. Even then ಈ ಪ್ರಾಸೆಸ್ ಆಗದಿರೋದ್ರಿಂದ ಮಟ್ಟ ಬರೋದಿಲ್ಲ. ನಿಮ್ಮ ಹತ್ರ ಮತ್ತೊಂದು ಅಭಿಪ್ರಾಯ ತಗೋಬೇಕಲ್ಲ. ನಾನು ತಮಗೆ ಬೆಳಗ್ಗೆನೆ ಮಾತು ಕೊಟ್ಟೆ. ಭಾಳ ಜನರಿಗೆ ನಿರಾಶೆ ಇವ. ಅವ್ರೇನು ಅಂದ್ಕೊಂಡಿದ್ರೆ ನಾವು ಘರ್ಷಣೆ ಮಾಡಿಕೊಡ್ತೀವಿ. ನಾನು ನಿಮ್ಮ ಜೊತೆ ಯಾಕೆ ಘರ್ಷಣೆ ಮಾಡ್ತೀನಿ? ಕಾನೂನು ನನ್ನ ಪರವಾಗಿರುವಾಗ, ನಾನು ನ್ಯಾಯವಾಗಿರುವಾಗ, ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಇರುವಾಗ ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಘರ್ಷಣೆ ಮಾಡ್ತೀನಿ? ಐ ಆಮ್ ನಥಿಂಗ್ ಟು ಫಿಯರ್. So ನಾನು ನೋಡಿದ್ದೀನಿ ಅದು. You have that objection to use that forest thing. So you hold that objection even now. ಈವನ್ ನಾವು Yeah, that's what I wanted there. Because that will be recorded. ಅದಕ್ಕೋಸ್ಕರ ಹೌದು. ಇವತ್ತೇನು ಮಾಜಲ್ ಡ್ರಾ ಮಾಡ್ತೀವಿ ಅದರಲ್ಲಿ. ಆಮೇಲೆ ಇನ್ನೊಂದು ಬೇಸಿಕ್ ಕ್ವೆಶ್ಚನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಿಗೆ ಕೊಡ್ತೀನಿ ಅಂತ ನಾನು ದುರುಪಯೋಗ ಮಾಡ್ತೀನಿ. ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ, ದುರಸ್ತಿನೇ ಆಗಿಲ್ಲ. ನೀವು ಹೇಗ್ರಿ ನನ್ನ ಎನ್ಕ್ರೋಚರ್ ಅಂತ ಕರಿತೀರಿ? 34ನೇ ಇಸ್ವಿಯಲ್ಲಿ 1934 ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ. ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ. ನಾನೇ ಎನ್ಕ್ರೋಚ್ ಮಾಡಿದ್ದೀನಿ ಅಂತ ಖರೀದಿ ಮಾಡೋರು ನಿಮ್ಮ ರೆಕಾರ್ಡ್ಸ್ ಹೇಳುತ್ತೆ ನೋಡಿ. ಇವೆಲ್ಲ GDR ಅಲ್ಲಿದೆ, ಇವೆಲ್ಲ ಮಂಜೂರಾಗಿರೋ ಜಮೀನುಗಳು 48, 49, 50. ನಾನು ಹುಟ್ಟಿರೋದು ಯಾವಾಗ ಗೊತ್ತಾ? 49ನೇ ಇಸ್ವಿ. ಅಂದರೆ ನಾವು ಹುಟ್ಟಕ್ಕೆ ಮೊದಲೇ ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಮಾಡಿ. ಇವೆಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ. ಸಂತೋಷ, ಇಲ್ಲ ಆನ್ಸರ್ ಇಟ್. ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತಾ ಇದೆ, ಆ ಚೈನೇಜ್ ವ್ಯಾಲಿಡು ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತು ಗೋಮಾಳವನ್ನೇ. ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ. ಯು ಆರ್ ದಿ ಡೆಪ್ಟಿ ಕಮಿಷನರ್. ನನಗೆ ಮೆಸೇಜ್ ಕೊಟ್ಟು ನಿಮ್ಮ ತಹಸೀಲ್ದಾರ್ ಫೋನ್ ಬರ್ತೀನಿ. ನಾನು ನಿಮ್ಗೊಂದು ಅಪರ್ಚುನಿಟಿ ಕೊಡಬೇಕಾಗಿತ್ತು. ನಮ್ಮ ಹತ್ರ ಅದರ್ ದೆನ್ ದಟ್ ನಿಮ್ಮ ಹತ್ರ ಇನ್ನೇನಾದರೂ ಪ್ರಯತ್ನ ಎಲ್ಲ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಬರಬಾರ್ದು ಅಂತ ಹೇಳಿ, ಆದರೂ ಒಂದು ಸಮಸ್ಯೆ ನನಗೇನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದೆಮ್, ಈಗ ಯಾರು ನನ್ನ ಹಿಂದೆ ಬರಬಾರ್ದು ಅಂತ ಹೇಳಿ. ನಾನು ಎಷ್ಟೊತ್ತಾದರೂ ನಿಮ್ಮ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ. ಆ್ಯಂಡ್ ಮೈ ವ್ಯೂಸ್ ಆರ್ ವೆರಿ ಕ್ಲಿಯರ್. ನಾನು ಹೊರಡ್ಬೋದಾ?
ಕೊಂಡಿರೋ ಜಮೀನು ಎನ್ಕ್ರೋಚ್ ಮಾಡ್ಕೊಂಡು ಅದನ್ನ ನಿಮ್ಮ ಕೆಲಸಕ್ಕೆ ನೀವು ಹೇಳಿ ಕಳಿಸಿದ್ರಿ ಗೌರವ ಕೊಡಬೇಕು. That is also been mentioned in the report. But still, Four classifications ಇದೆ. 1844 ಕ್ಲಾಸಿಫಿಕೇಶನ್ಸ್ ಇದೆ. ಡ್ರೈನೇಜ್ ಆಗಿರ್ಬೇಕು. ನಮ್ದಿದೆ ಸರ್. ಬಟ್ ಅವ್ರು ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 1944ಅಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ